10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೆಯ ತರಗತಿಯ ಇಂಗ್ಲಿಷ್ ಭಾಷೆಯ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗಿದ್ವಿ. ಈಗ ನಾವು ಶಾರ್ಟ್ ಆನ್ಸರ್ಸ್ ಅಂದರೆ 3 ಅಂಕಕ್ಕೆ ಕೇಳುವ ಪ್ರಮುಖ ಪ್ರಶ್ನೆಗಳನ್ನು, ಪ್ರಮುಖ 2 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಲೇಶ್ವರ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್. ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ, ಬಾಲೇಶ್ವರ ಅಂತಕ್ಕಂತಹ ವ್ಯಕ್ತಿ ಅಥವಾ ಹುಡುಗ ಆ ಒಂದು 21 ವರ್ಷದ ಹುಡುಗಿಗೆ ಹೇಗೆ ಆ ಒಂದು ಟ್ರ್ಯಾಕ್ಸ್ನ ಮೇಲೆ ಅಥವಾ ಹಳಿಗಳ ಮೇಲೆ ಸಹಾಯ ಮಾಡಿದ. ಅದೇ ಪ್ರಶ್ನೆನ ಈ ರೀತಿಯೂ ಕೇಳಬಹುದು. ಡಿಸ್ಕ್ರೈಬ್ ಬ್ರೀಫ್ಲಿ ಹೌ ಅ ಸ್ಟ್ರೇಂಜರ್ ಬಾಲೇಶ್ವರ ರಿಸ್ಕ್ ಹಿಸ್ ಲೈಫ್ ಫಾರ್ ರೋಮಾ ತಲ್ರೇಜಾ ಅಂತ ಕೇಳ್ಬೋದು. ಇದರ ಅರ್ಥ ಏನಂದರೆ, ನೀವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು. ಬಾಲೇಶ್ವರ ಮಿಶ್ರಾ ಅಂತಕ್ಕಂಥ ಒಬ್ಬ ಅಪರಿಚಿತ ವ್ಯಕ್ತಿ ರೋಮಾನನ್ನು ಕಾಪಾಡಿದ ಬಗ್ಗೆ ಇಲ್ಲಿ ನೀವು ಮಾತಾಡಬೇಕು ಅಥವಾ ಹೇಳಬೇಕು, ಬರಿಬೇಕು ಅಂತ ಹೇಳ್ತಾರೆ. ಅಥವಾ ಈ ರೀತಿ 3ನೇ ಪ್ರಶ್ನೆ ಕೇಳಬಹುದು. ಹೌ ಡಿಡ್ ಬಾಲೇಶ್ವರ ಸೇವ್ ರೋಮಾ ತಲ್ರೇಜಾಸ್ ಲೈಫ್. ರೋಮಾ ತಲ್ರೇಜಾ ಅವರ ಜೀವವನ್ನು ಬಾಲೇಶ್ವರ ಅಂತಕ್ಕಂಥವನು ಹೇಗೆ ಕಾಪಾಡಿದ, ಹೇಗೆ ಉಳಿಸಿದ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು. ಈ 3 ಪ್ರಶ್ನೆಗೆ ಒಂದೇ ಉತ್ತರವನ್ನು ನೀವು ಕೊಡಬೇಕಾಗತ್ತೆ. ಅದು ಉತ್ತರ ಈ ರೀತಿಯಾಗಿದೆ. ವೆನ್ ಬಾಲೇಶ್ವರ ಸಾ ದ ಗರ್ಲ್ ಲೈಯಿಂಗ್ ಆನ್ ದ ಟ್ರ್ಯಾಕ್ಸ್. ಬಾಲೇಶ್ವರ ಅಂತಕ್ಕಂಥವನು ಯಾವಾಗ ಆ ಹುಡುಗಿ ಟ್ರ್ಯಾಕ್ ಮೇಲೆ ಬೀಳುವುದನ್ನು ನೋಡ್ದ. ಹಿ ಜಂಪ್ ಡೌನ್ ಫ್ರಮ್ ದ ಮೂವಿಂಗ್ ಟ್ರೈನ್. ಆತ ಚಲಿಸುವ ರೈಲಿನಿಂದ ಜಿಗಿದು ಆ್ಯಂಡ್ ರ್ಯಾನ್ ಟುವರ್ಡ್ಸ್ ಹರ್, ಅವಳ ಕಡೆಗೆ ಓಡಿ ಹೋದ. ದೇರ್ ವಾಸ್ ನೋ ಹೆಲ್ಪ್ ಇನ್ ಸೈಟ್. ಸೊ ಆ ಒಂದು ಸ್ಥಳದಲ್ಲಿ ಯಾವುದೇ ಸಹಾಯ ಆತನಿಗೆ ದೊರೆಯಲಿಲ್ಲ. ಹಿ ಲಿಫ್ಟೆಡ್ ಹರ್ ಅಪ್, ಅವಳನ್ನು ಎತ್ಕೊಂಡ. ಕ್ರಾಸ್ಡ್ ದ ಟ್ರ್ಯಾಕ್ಸ್, ಮತ್ತು ಹಳಿಗಳನ್ನು ದಾಟಿದ. ವಾಕ್ ಟಿಲ್ ಹಿ ರೀಚ್ಡ್, ಆತ ನಡ್ಕೊಂಡನೇ ಹೋದ. ಎಲ್ಲಿ ಮಠ ಹೋದ ಅಂತ ಹೇಳಿ ಮುಂದೆ ನೋಡೋಣ. ದ ರೋಡ್ ಹತ್ರ ಹೋಗ್ತಾರೆ. ಹಿ ವೇಟೆಡ್ ಪೇಷನ್ಸ್ಲಿ, ಬಹಳ ತಾಳ್ಮೆಯಿಂದ ಕಾಯ್ತಾನೆ. ವಿತ್ ದ ಗರ್ಲ್ ಇನ್ ಹೀಸ್ ಆರ್ಮ್ಸ್, ತನ್ನ ಕೈಯಲ್ಲಿ ಆ ಹೆಣ್ಣು ಮಗಳನ್ನ ಹಿಡ್ಕೊಂಡು ಭಾಳ ತಾಳ್ಮೆಯಿಂದ ಕಾಯ್ತಾನೆ. ಫಾರ್ ಅ ಲಾಂಗ್ ಟೈಮ್, ಬಹಳಷ್ಟು ಸಮಯದವರೆಗೆ ಕಾಯ್ತಾನೆ. ಹಿ ಸ್ಟಾಪ್ಡ್ ಅ ನಂಬರ್ ಆಫ್ ಮೋಟರಿಸ್ಟ್, ಭಾಳಷ್ಟು ವಾಹನ ಚಾಲಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಗಾಡಿಯನ್ನು ಸ್ಟಾಪ್ ಮಾಡಲಿಕ್ಕೆ. ಬಟ್ ನೋ ಒನ್ ಹೀಡೆಡ್ ಟು ಹೀಸ್ ಕಾಲ್, ಆತನ ಕರೆಗೆ ಯಾರೂ ಗಮನವನ್ನೇ ಕೊಡೋದಿಲ್ಲ. ಫೈನಲಿ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್, ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನೆ, ತನ್ನ ವಾಹನವನ್ನು ನಿಲ್ಲಿಸ್ತಾನೆ. ಆ್ಯಂಡ್ ಹೆಲ್ಪ್ಡ್ ಹಿಮ್, ಮತ್ತು ಆತನಿಗೆ ಸಹಾಯ ಮಾಡ್ತಾನೆ. ಟು ಟೇಕ್ ದ ಗರ್ಲ್ ಟು ಅ ಹಾಸ್ಪಿಟಲ್ ನಿಯರ್ ಬೈ, ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ವೇರ್ ಹಿ ವಾಸ್ ಗಿವನ್ ಫಸ್ಟ್ ಏಡ್, ವೇರ್ ಶಿ ವಾಸ್ ಗಿವನ್ ಫಸ್ಟ್ ಏಡ್, ಎಲ್ಲಿ ಅವಳಿಗೆ ಪ್ರಥಮ ಚಿಕಿತ್ಸೆಯನ್ನು ಒದಗಿಸಲಾಯಿತು. ದ ಡಾಕ್ಟರ್ ದೇರ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹರ್ ಟು ದ ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್. ಅಲ್ಲಿರ್ತಕ್ಕಂಥ ವೈದ್ಯರು ಹೇಳ್ತಾರೆ ಇವಳನ್ನು ಉತ್ತಮ ಉಪಕರಣಗಳಿರ್ತಕ್ಕಂಥ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾರೆ. ಹಾಗೆ ಬಾಲೇಶ್ವರ ಡಿಡ್ ದಸ್ ಆ್ಯಂಡ್ ದ ಗರ್ಲ್ ಗಾಟ್ ನೆಸಸರಿ ಮೆಡಿಕಲ್ ಕೇರ್. ಅದೇ ರೀತಿಯಾಗಿ ಆ ಡಾಕ್ಟರ್ ಮಾತಿನಂತೆ ಅಥವಾ ವೈದ್ಯರ ಮಾತಿನಂತೆ ಆತ ಉತ್ತಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವೈದ್ಯಕೀಯ ಒಂದು ಕಾಳಜಿ ಅವರಿಗೆ ಸಿಗುತ್ತೆ. ವಿದಿನ್ ಅ ಫ್ಯೂ ಡೇಸ್, ಕೆಲವೇ ದಿನಗಳಲ್ಲಿ, ಶಿ ರಿಕವರ್ಡ್ ಫೈನಲಿ, ಕೊನೆಯದಾಗಿ ಅವಳು ರಿಕವರಿ ಆಗ್ತಾಳೆ. ರಿಕವರಿ ಅಂದರೆ ಸಂಪೂರ್ಣವಾಗಿ ಗುಣಮುಖ ಆಗ್ತಾಳೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ರೋಮಾ ಥ್ಯಾಂಕ್ಡ್ ಹೆಮ್. ವಾಟ್ ವಾಸ್ ಬಾಲೇಶ್ವರಸ್ ರಿಪ್ಲೈ. ಯಾವಾಗ ಸಂಪೂರ್ಣವಾಗಿ ಗುಣಮುಖಳಾಗ್ತಾಳೆ ರೋಮಾ ಅಂತಕ್ಕಂಥವಳು, ರಿಕವರಿ ಆದ ನಂತರ ಅವಳು ಹೇಗೆ ಧನ್ಯವಾದವನ್ನು ಹೇಳ್ತಾಳೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಥವಾ ಅವಳು ಬಾಲೇಶ್ವರ ಅಂತಕ್ಕಂಥವ್ರು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಅವಳ ಥ್ಯಾಂಕ್ಸ್ಗೆ ಅನ್ನೋದನ್ನು ಇಲ್ಲಿ ಕೇಳಲಾಗಿದೆ. ನೋಡೋಣ. ಆಫ್ಟರ್ ರೋಮಾ ಮೇಡ್ ಅ ಫುಲ್ ರಿಕವರಿ, ಯಾವಾಗ ರೋಮಾ ಸಂಪೂರ್ಣವಾಗಿ ಗುಣಮುಖಳಾಗುತ್ತಾಳೆ. ಶಿ ವಾಸ್ ಅಮೇಜ್ಡ್, ಅವಳಿಗೆ ಆಶ್ಚರ್ಯ ಆಗುತ್ತೆ. ಟು ನೋ ಹೌ ಬಾಲೇಶ್ವರ ರೆಸ್ಕ್ಯೂಡ್ ಹರ್, ಆ ಒಂದು ಬಾಲೇಶ್ವರ ಅಂತಕ್ಕಂಥ ಅಪರಿಚಿತ ವ್ಯಕ್ತಿ ಹೇಗೆ ಅವಳನ್ನು ಕಾಪಾಡ್ದ. ಶಿ ಥಾಟ್ ಇಟ್ ವಾಸ್ ಅಸ್ಟೋನಿಷಿಂಗ್, ಅವಳು ಈ ಒಂದು ವಿಚಾರವನ್ನು ತುಂಬ ಆಶ್ಚರ್ಯ ಅಂತ ಹೇಳ್ತಾಳೆ. ದಟ್ ಅ ಸ್ಟ್ರೇಂಜ್ ವುಡ್ ಜಂಪ್ ಆಫ್ ಅ ಟ್ರೈನ್, ಒಬ್ಬ ಅಪರಿಚಿತ ವ್ಯಕ್ತಿ ಇನ್ನೊಬ್ಬರಿಗಾಗಿ ತಮ್ಮ ಜೀವವನ್ನು ರಿಸ್ಕ್ನಲ್ಲಿ ಇಟ್ಕೊಂಡು ಅಪಾಯಕ್ಕೆ ದೂಡಿ ಟ್ರೈನಿಂದ ಜಿಗಿತಾರೆ ಅಂತಂದರೆ ಹಿಸ್ ಲೈಫ್ ಫಾರ್ ಹರ್, ಅವಳಿಗಾಗಿ. ಶಿ ಕುಡ್ ನಾಟ್ ಇಮ್ಯಾಜಿನ್,
ಅವಳು ಈ ರೀತಿ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಬಲೇಶ್ವರ ಹ್ಯಾಡ್ ನಾಟ್ ಬಿನ್ ದೇರ್. ಒಂದು ವೇಳೆ ಬಲೇಶ್ವರ ಅಂತಕ್ಕಂಥವ್ನು ಅಲ್ಲಿ ಇಲ್ಲದೆ ಹೋಗಿದ್ದರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ರೋಮಾ ತಲ್ರಜ ಹೇಳ್ತಾಳೆ. ಶಿ ಕುಡ್ ನೆವರ್ ರಿಪೇ ಹಿಮ್. ಅವಳು ಹೇಳ್ತಾಳೆ, ನಾನು ನಿನ್ನ ಋಣವನ್ನು ಎಂದಿಗೂ ತೀರಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಬಾಲೇಶ್ವರ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ನ್ಯೂ ಟು ಮುಂಬೈ. ಬಾಲೇಶ್ವರ ಹೇಳ್ತಾನೆ, ನಾನು ಈ ಮುಂಬೈಗೆ ಹೊಸಬ. ಆ್ಯಂಡ್ ಹ್ಯಾಡ್ ನೋಟಿಸ್, ನಾನು ಈಗಾಗಲೇ ಗುರುತಿಸಿದ್ದೇನೆ. ದ ಪೀಪಲ್ ದೇರ್ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದ ಕೋರ್ಟ್ಸ್ ವಿತ್ ದ ಪೊಲೀಸ್ ಕೇಸ್. ಇಲ್ಲಿರ್ತಕ್ಕಂಥ ಮುಂಬೈ ಜನ ಕೋರ್ಟ್ಗೆ ಹೋಗೋದಕ್ಕೆ, ಪೊಲೀಸ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ ತುಂಬ ಹೆದರ್ತಾರೆ. ಹಿ ಟೋಲ್ಡ್ ದ್ಯಾಟ್ ಹಿ ಹೆಲ್ಪ್ ಹರ್ ಓನ್ಲಿ ಬಿಕಾಸ್ ಶಿ ನೀಡೆಡ್ ಹೆಲ್ಪ್. ಆತ ಹೇಳ್ತಾನೆ, ಅವಳಿಗೆ ಯಾಕೆ ಸಹಾಯ ಮಾಡಿದ್ದೇನೆ ಅಂತಂದರೆ ಅವಳಿಗೆ ಸಹಾಯದ ಅಗತ್ಯತೆ ಇತ್ತು, ಅದಕ್ಕಾಗಿ ನಾನು ಸಹಾಯ ಮಾಡಿದ್ದೇನೆ. ದ್ಯಾಟ್ ಡೇ ಇಟ್ ವಾಸ್ ರೋಮಾ. ಆ ದಿನ ರೋಮಾ ಬಿದ್ದಿದ್ದಳು ಎಲ್ಲಿ, ಟ್ರ್ಯಾಕ್ ಪಕ್ಕದಲ್ಲಿ. ಹೂ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಯಾರಿಗೆ ಅಪಘಾತ ಆಗಿತ್ತು ಅವಳು. ಅದರ್ ಡೇ ಇಟ್ ಕುಡ್ ಬಿ ಹಿಮ್ಸೆಲ್ಫ್. ಅದು ಮುಂದೆ ಅವನು ಬೀಳ್ಬೋದು, ಅಥವಾ ಸಮೋನ್ ಎಲ್ಸ್ ಆನ್ ದ ಟ್ರ್ಯಾಕ್ಸ್ ಬ್ಲೀಡಿಂಗ್ ಅಲೋನ್. ಅದೇ ರೀತಿಯಾಗಿ ಇನ್ನೊಬ್ಬರು ಸಹಿತ ಬ್ಲೀಡಿಂಗ್ ಆ್ಯಂಕಲ್ನೊಂದಿಗೆ ಅಥವಾ ಬ್ಲೀಡಿಂಗ್ನೊಂದಿಗೆ ಬೀಳ್ಬೋದು ಅನ್ನೋದನ್ನು ಆತ ಹೇಳ್ತಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂತಹ ಪಾಠದ ಮೇಲೆ 3 ಅಂಕಕ್ಕೆ ಕೇಳಲಾಗುವ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಪ್ರಶ್ನೆಗಳು ನಿಮಗೆ ಡೆಫಿನೆಟಾಗಿ ಬೋರ್ಡ್ ಎಕ್ಸಾಮ್ಗೆ ಬರಲಿವೆ. ಸೊ ಪ್ರಾಕ್ಟೀಸ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.